ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗೆ ಒಂದು ಸಮಾನವಾದಂಥ ಈ ಸ್ಥಾನಮಾನ ಕೊಡಬೇಕು ಸಮಾಜದಲ್ಲಿ ಅಂದ್ಬಿಟ್ಟು ಹಿಂದೂ ಕೋಡ್ ಬಿಲ್ ಅಂತ ತರಲಿಕ್ಕೆ ಪ್ರಯತ್ನ ಪಟ್ಟರು. ಈ ಹಿಂದೂ ಕೋಡ್ ಬಿಲ್ಲಲ್ಲಿ ಮೊದಲೇ ಬಾರಿಗೆ ಪಾಸ್ ಆಗಿಲ್ಲ ಪಾರ್ಲಿಮೆಂಟ್ನಲ್ಲಿ, ಭಾಳ ಕಷ್ಟ ಆಯಿತು. ಇದರಲ್ಲಿ ಮಹಿಳೆಯರಿಗೆ ಅಂತರ್ಜಾತಿ ವಿವಾಹ ಮಾಡೋಕ್ಕೆ ಅವಕಾಶ ಇತ್ತು, ಮಕ್ಕಳಿಗೆ ದತ್ತು ತಗೊಳಕ್ಕೆ ಅವಕಾಶ ಇತ್ತು, ಗಂಡ ಕುಡ್ಕನ್ನ ಹೊಡಿತಾನೆ ಬಡಿತಾನೆ ಅಂದರೆ ಅವರಿಗೆ ಡೈವೋರ್ಸ್ ಮಾಡೋ ಹಕ್ಕನ್ನು ಅದರಲ್ಲಿತ್ತು. ಮುಂಚೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಏನೂ ಪಾಲಿರ್ತಾ ಇರಲಿಲ್ಲ. ಏನಾದರೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಮದುವೆ ಮಾಡಿದ್ರೆ ಗಂಡನ ಮನೆಗೆ ಸೇರ್ಬೇಕಷ್ಟೆ, ಅದಾದ್ಮೇಲೆ ಅವ್ರ ಜವಾಬ್ದಾರಿ. ಪಿತ್ರಾರ್ಜಿತ ಆಸ್ತಿಗೆ ಹಕ್ಕಿರಲಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕನ್ನು ಇವತ್ತು ಕೊಡಿಸಿದ್ದಾರೆ. ಇವತ್ತು ಮಹಿಳೆಯರಿಗೆ ಸಮಾನವಾದಂಥ ಉದ್ಯೋಗದ ಅವಕಾಶ ಮತ್ತು ಸಮಾನ ವೇತನ ಕೂಡ ಇರಬೇಕು ಅಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಗರ್ಭಿಣಿಯರಿಗೆ ಅವರಿಗೆ ರಜೆ ಕೊಡಬೇಕು ಅಂತಾನು ಕೂಡ, ಕಾರ್ಮಿಕರಿಗೆ ರಜೆ ಕೊಡಬೇಕು ಅಂತ ಕೂಡ ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಯೋಚನೆ ಮಾಡಿ, ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಇವ್ರು ಇರಲಿಲ್ಲ ಅಂದಿದ್ರೆ ಇವತ್ತು 1036 ಜನರಿಗೆ ನಾವು ಹಕ್ಕುಪತ್ರ ಕೊಡ್ಬೋದಾಗಿತ್ತು. ಮೊನ್ನೆ ನನಗೆ ಆಶ್ಚರ್ಯ ಆಯಿತು, ಒಂದೆರಡು ವಾರದ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಸಾಮಾನ್ಯವಾಗಿ ಅವರು ರಾತ್ರಿ 8:00 ಬರೋದು ಭಾಷಣ ಮಾಡೋದಕ್ಕೆ. 15 ಆಗಸ್ಟ್ 26 ಜನವರಿ ಬಿಟ್ಟರೆ ರಾಷ್ಟ್ರಕ್ಕೆ ಉದ್ದೇಶ ಮಾಡೋಕ್ಕೆ ರಾತ್ರಿ 8:00 ಬರ್ತಾರೆ. ಯಾಕೆ ಗೊತ್ತಿಲ್ಲ ಅದು ಏನಂತ. ಮೊನ್ನೆ ಬಂದಾಗ ಭಾಳ ಸುದೀರ್ಘವಾಗಿ ಊರವರಿಗೆ ಇರೋರಿಗೆಲ್ಲ ಬೈದರು. ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಇದ್ದಾರೆ, ಮಹಿಳಾ ಮೀಸಲಾತಿ ಬಿಲ್ಲನ್ನು ಅವರು ಸದನದಲ್ಲಿ ಪಾಸ್ ಆಗ್ಲಿಕ್ಕೆ ಬಿಟ್ಟಿಲ್ಲ ಅಂತ ಎಲ್ಲರಿಗೂ ಹೇಳಿದ್ರು. ಆದರೆ ಇತಿಹಾಸದ ಪುಟ ಏನು ಹೇಳುತ್ತೆ ಅಂದರೆ, ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತರಬೇಕು, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಚರ್ಚೆ ಮಾಡ್ತಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಇದೇ BJP ಅವರ ಪೂರ್ವಜರು ಸಂವಿಧಾನವನ್ನು ಸುಟ್ಟಿ ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿನೇ ನಮ್ಗೆ ಸಂವಿಧಾನ ಆಗಬೇಕು ಅಂದ್ಬಿಟ್ಟು 1 ಸರಿ ಅಲ್ಲ, 2 ಸರಿ ಅಲ್ಲ, 10 ಸರಿ ಅಲ್ಲ, 150 ಸಾರಿ ರಾಮಲೀಲಾ ಮೈದಾನಲ್ಲಿ ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡಿದವರು. ಈಗ ನೀವೇ ಹೇಳಿ, ಸಂವಿಧಾನ ಇರಲಿಲ್ಲ ಅಂದರೆ ಇವತ್ತು ಆಗ್ತಾ ಇತ್ತಾ? ಇವತ್ತು ನಮಗೆಲ್ಲ ಮೀಸಲಾತಿ ಸಿಕ್ಕಿದೆ, ಮಹಿಳಾ ಮೀಸಲಾತಿ ಇವತ್ತು ಗ್ರಾಮ ಪಂಚಾಯತು, ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು, ಕಾರ್ಪೊರೇಷನ್ನಲ್ಲಿ ಇದೆ ಅಂದರೆ ಅದು ಯಾರ ಕೊಡುಗೆ? ನಮ್ಮ ಕೊಡುಗೆ ಅದು. ಇವತ್ತು ವರ್ಷ ಅವರಿರ್ಬೋದು, ತೃಪ್ತಿ ಅವರಿರ್ಬೋದು, ಮೇಯರು ಉಪಮೇಯರ್ ಆಗಿದ್ದಾರೆ. ಒಂದು ವೇಳೆ ಇದು ಮೀಸಲಾತಿ ಇರಲಿಲ್ಲ ಅಂದರೆ ಅವ್ರು ಕಂಟೆಸ್ಟನ್ನು ಮಾಡೋಕ್ಕಾಗ್ತಾ ಇತ್ತಾ? ಇವತ್ತು ಜಿಲ್ಲಾ ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಮೆಂಬರು ಮಹಿಳೆಯರಾಗ್ತಾ ಇದ್ರ? ಇವತ್ತು ಎಲ್ಲರೂ ಫೌಜಿ ಅವರಿಗೆ ಹಾಡು ಹೊಗಳ್ತಾ ಇದ್ದಾರೆ. ಇವತ್ತು ಫೌಜಿ ಅವರಿರ್ಬೋದು, ಚಂದ್ರಿಕಾ ಅವರಿರ್ಬೋದು, ನಮ್ಮ DCP ಶಾಲು ಅವರಿರ್ಬೋದು, ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅಂತ ನಾವು ಹೇಳಬೇಕಾಗ್ತದೆ. ದೇಶದ ಮೊದಲನೇ ಪ್ರಧಾನಮಂತ್ರಿ ಕೊಟ್ಟವ್ರು ಯಾರು? ನಾವು. ದೇಶದ ಮೊದಲನೇ ಮಹಿಳಾ ರಾಷ್ಟ್ರಪತಿ ಕೊಟ್ಟವ್ರು ಯಾರು? ನಾವು. ಈ ದೇಶದ ಮೊದಲನೇ ಮಹಿಳೆ ಲೋಕಸಭೆ ಸಭಾಧ್ಯಕ್ಷರು ಕೊಟ್ಟಿದ್ದು ಯಾರು? ನಾವು. ಮತ್ತು ಇವರೆಲ್ಲ ಹಿಂಗೆ ಸುಳ್ಳು ಹೇಳ್ಕೊತಾ ಹೋದರೆ ನಾವು ಕೇಳ್ಕೊಂಡಿರ್ಬೇಕಾ ಹೇಳಿ ನೀವೇ? 2010ರಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಅವಾಗ ಇದೇ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ತಂದಿದ್ವಿ. ಎಲ್ಲರಿಗೂ ಏನಿಲ್ಲ ಅಂದರೂ 1/3 ನಾವು MLA ಎಲೆಕ್ಷನ್ನಿಗಿರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ನಿಗಿರ್ಬೋದು ಮೀಸಲಾತಿ ಕೊಡಬೇಕು ಅಂದ್ಬಿಟ್ಟು. ಅವಾಗ ನಾವು ತಂದಾಗ ಇದೇ ಸರ್ಕಾರದವರು, ಇವಾಗ ಯಾರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಆ ಬಿಲ್ ಬೀಳಿಸಿದ್ರು. ಆದರೆ 2023ರಲ್ಲಿ ಯಾವಾಗ ಮೋದಿ ಅವರು ಈ ಬಿಲ್ಲನ್ನು ತಂದರು, ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಮಹಿಳೆಯರಿಗೆ ಒಳ್ಳೇದಾಗಬೇಕು, ಅವರಿಗೆ ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂದ್ಬಿಟ್ಟು ನಾವು ಪಾಸ್ ಮಾಡಿಕೊಟ್ಟಿಲ್ವಾ? ನಮ್ಮದು ಬದ್ಧತೆ ಇದೆಯಾ, ಅವ್ರಿಗೆ ಬದ್ಧತೆ ಇದೆಯಾ ಹೇಳಿ? ನಾವು ಯಾವಾಗಲೂ ಕೂಡ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಬಂದಾಗೆಲ್ಲ ನಾವು ಮಾಡಿದ್ದೀವಿ. ಕಳೆದ ಚುನಾವಣೆಯಲ್ಲಿ ಕೂಡ ನಾವು ಅದೇ ಆಶ್ವಾಸನೆ ಕೊಟ್ಟಿದ್ವಿ. ನಾವು ನಿಮ್ಮ ಹತ್ರ ಮತ ಕೇಳಕ್ಕೆ ಬಂದಾಗ ನಾವೇನಂತ ಹೇಳಿದ್ವಿ?
5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ನಾವು ನುಡಿದಂತೆ ನಡೆದು ತೋರಿಸಿದ್ದೀವಿ. ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯ ತೋರಿಸ್ಬಿಡಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿರತೆಗೋಸ್ಕರ 52,000 ಕೋಟಿ ರೂಪಾಯಿ ಯಾವುದಾದ್ರೂ ರಾಜ್ಯ ಖರ್ಚು ಮಾಡ್ತಾ ಇದೆ ತೋರಿಸ್ಬಿಡಿ ನನಗೆ. ಇವತ್ತು ಗೃಹ ಜ್ಯೋತಿ ಪುಕ್ಸಟೆ ಕರೆಂಟ್ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ? 1,61,00,000 ಮನೆಗಳಿಗೆ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ನನಗೆ ಎಷ್ಟು ಜನ ಮಹಿಳೆಯರಿಗೆ ಸಿಗ್ತಾ ಇದೆ? ಸುಮಾರು 1,30,00,000 ಮಹಿಳೆಯರಿಗೆ ಸಿಗ್ತಾ ಇದೆ. ಅನ್ನಭಾಗ್ಯ ಯೋಜನೆ 4 ಕೋಟಿ ಜನರಿಗೆ ಸಿಗ್ತಾ ಇದೆ. ಶಕ್ತಿ ಯೋಜನೆ ತಾವೆಲ್ಲರೂ ಕೂಡ ಇವತ್ತು ಪುಕ್ಸಟೆ ಓಡಾಡ್ತಾ ಇದ್ದೀರಾ ಹೇಳಿ. ಇವತ್ತು ಶಕ್ತಿ ಯೋಜನೆಯಲ್ಲಿ ಪ್ರತಿದಿನ 50 ಲಕ್ಷ ಮಹಿಳೆಯರು ಓಡಾಡ್ತಾರೆ ಶಕ್ತಿ ಯೋಜನೆ ಅಡಿಯಲ್ಲಿ. ಮತ್ತು ಇವೆಲ್ಲ ನಿಮ್ಮ ಕುಟುಂಬ ನಡೆಸಲಿಕ್ಕೆ ಆರ್ಥಿಕ ನೆರವು ಸ್ವಲ್ಪ ತಂದಿದೆಯಾ ಇಲ್ಲ ನೀವೇ ಹೇಳಿ. ತಂದಿದ್ಯಾ? ಸ್ವಲ್ಪ ಜೋರು ಹೇಳ್ರಿ. ತಂದಿದೆ, ಕೈ ಅಂತ ಹೇಳ್ರಿ. ತಂದಿದೆನಾ? ಇಲ್ಲ. ತಂದಿದೆ ಅಂತ ಹೇಳ್ತೀವಿ. ಆದರೆ ವಿರೋಧ ಪಕ್ಷದವರು ಇದು ಬಿಟ್ಟಿ ಭಾಗ್ಯ ಅಂತ ಇದಾರಲ್ಲ, ಇದು ದುಡ್ಡು ಯಾರ್ದಮ್ಮ ಹೇಳಿ? ನಂದ? ಅಲ್ಲಂ ಪ್ರಭು ಅವ್ರದ? ತಿಪ್ಪಣ್ಣಪ್ಪ ಅವ್ರದ? ಇಲ್ಲ. ನಿಮ್ಮ ದುಡ್ಡು ನಿಮ್ಮ ಕಿಶನಲ್ಲಿ ಇರಬೇಕಾ? ನಿಮ್ಮ ಪರ್ಸ್ನಲ್ಲಿ ಇರಬೇಕಾ? ನಿಮ್ಮ ಜೊತೆ ಇರಬೇಕಾ? ಏನು ರಾಜಕಾರಣಿಗಳ ಜೇಬಿಗೆ ಹೋಗ್ಬೇಕಾ ಹೇಳಿ? ನಿಮ್ಮ ಜೊತೆ ಇರಬೇಕು. ಅದಕ್ಕೆ ಇದಕ್ಕೆ ಇನ್ನು ತರ್ತಾ ಇರೋದು. ಯಾವ ಮಧ್ಯವರ್ತಿ ಇಲ್ಲ, ಯಾರಿಲ್ಲ. ನೇರವಾಗಿ 2,000 ರೂಪಾಯಿ ಇವತ್ತು ನಿಮ್ಮ ಅಕೌಂಟಿಗೆ ಬೀಳ್ತಾ ಇದೆ. ಪ್ರತಿ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳಿಂದ ಒಂದೊಂದು ಕುಟುಂಬಕ್ಕೆ ನೀವು ಎಷ್ಟೇ ಸ್ವಲ್ಪ ಹುಷಾರಿದ್ರೆ ಜಾಸ್ತಿ ಉಳಿತಾಯ ಆಗ್ತದೆ. ಏನಿಲ್ಲ ಅಂದರೂ ಒಂದು 4,000ರಿಂದ 6,000 ಅಂತೂ ಮಿನಿಮಮ್ ಉಳಿತಾಯ ಆಗ್ತಾ ಇದೆ ಇವತ್ತು. ಆಮೇಲೆ ಈ ಹಣ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ನೀವು? ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇದ್ದೀರಾ? ಕರೋನಾ ಸಂದರ್ಭದಲ್ಲಿ ನೀವೇನು ಲೋನ್ ತಗೊಂಡಿದ್ದೀರಾ, ಅದ್ರದ್ದು EMI ಇನ್ನೂ ಕಟ್ತಾ ಇದ್ದೀರಾ? ಅದರ ಬಡ್ಡಿ ಇನ್ನೂ ಕಟ್ತಾ ಇದ್ದೀರಾ? ನೀವು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದೀರಾ? ಕೆಲವು ಜನ ಏನು ಉಳಿತಾಯ ಮಾಡ್ತಾರೆ, ಇವತ್ತು ಅಂಗನವಾಡಿಗೆ ಸಹಾಯ ಆಗ್ತಾ ಇದೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಉಳಿತಾಯ ಮಾಡಿಬಿಟ್ಟು ಮಕ್ಕಳಿಗೆ ಒಳ್ಳೇದಾಗ್ಬಿಟ್ಟು ಅಂದ್ಬಿಟ್ಟು ಇವತ್ತು ಕೊಡ್ತಾ ಇದ್ದೀರಾ ದುಡ್ಡು. ಇವತ್ತು ಇದೆಲ್ಲನೂ ನಾವು ಕೇಳಿದ್ರೆ ಇದೆಲ್ಲನೂ ಬಂದ್ ಮಾಡ್ಬೇಕಂತಾರಲ್ಲ BJP-ಯವರು, ನಮ್ಮ ವಿರೋಧ ಪಕ್ಷದವರು ಇದೆಲ್ಲನೂ ಬಂದ್ ಮಾಡಬೇಕು ಅಂತಾರೆ. ಬಂದ್ ಮಾಡೋದ ಬೇಡಲ್ಲ? ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ 2,000 ಕೊಟ್ಟರೆ ಅವ್ರಿಗೆ ಬ್ಯಾನಿ ಆಗ್ತದಂತ. ಖಾಸಗಿ ಬಂಡವಾಳಶಾಹಿಗಳಿಗೆ ಎಷ್ಟು ಲಕ್ಷ ಕೇಂದ್ರ ಸರ್ಕಾರ ಕೊಟ್ಟಿದೆ ಗೊತ್ತಾ? ಪುಕ್ಸಟೆ 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿರೋದು. ಎಷ್ಟು? 10 ಲಕ್ಷ ಕೋಟಿ. ಯಾರು ದುಡ್ಡದು? ಅದೇನು ಮೋದಿ ಅವರು, ಅಮಿತ್ ಶಾ ತರ್ತಾರ?